ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಂಕರ್. ಡೆಲ್ಲಿ ಮೀಟಿಂಗ್ನಲ್ಲಿ ಯಾರ್ಯಾರಿಗೆ ಶಾಕ್ ಕೊಟ್ಟಿದ್ದಾರೆ, ಯಾವ್ಯಾವ ಹಾಲಿ ಸಂಸದರಿಗೆ ಶಾಕ್ ಕೊಟ್ಟಿದ್ದಾರೆ ಯಡಿಯೂರಪ್ಪ. ಸದ್ಯ ಟಿಕೆಟ್ ಫೈನಲ್ ಮಾಡೋ ನಿಟ್ಟಿನಲ್ಲಿ ಅಂತಿಮ ಸುತ್ತಿನ ಮಾತುಕತೆ ನಡೀತಾ ಇದೆ. ರಾಜ್ಯದಿಂದ ರಿಪೋರ್ಟನ್ನು ಈಗಾಗಲೇ ನಡ್ಡಾ ಅವ್ರ ಕೈಗೆ ವಿಜೇಂದ್ರ ಇಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಯಡಿಯೂರಪ್ಪನವರು ಡೆಲ್ಲಿಗೆ ಹೋಗಿದ್ದಾರೆ. ಮೊದಲ ಪಟ್ಟಿ ರಿಲೀಸ್ ಆಗಲಿದೆ. ಮೊದಲ ಪಟ್ಟಿಯಲ್ಲಿ ಕೆಲವರ ಹೆಸರು, ಯಾರ್ಯಾರಿಗೆ ತೂಗುಗತ್ತಿ ಇದೆಯಲ್ಲ ಅವ್ರ ಹೆಸರು ಮಿಸ್ ಆದರೆ ಬಹುತೇಕ ಅವರು ಡ್ರಾಪ್ ಅಂತಾನೆ ಹೇಳಲಾಗ್ತಿರೋದು. ಬರೋದಾದ್ರೆ ಫಸ್ಟ್ ಲಿಸ್ಟಲ್ಲಿ ಬರುತ್ತೆ, ಇಲ್ಲ ಅಂದರೆ ಸೆಕೆಂಡ್ ಲಿಸ್ಟಲ್ಲಿ ಇವ್ರುಗಳ ಹೆಸರು ಬರಲ್ಲ ಅನ್ನೋ ಮಟ್ಟಿಗೆ. ಹಾಗಾದರೆ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ, ಮೀಟಿಂಗಲ್ಲಿ ಆಗಿದ್ದೇನು ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲ ಲಿಸ್ಟ್ ರಿಲೀಸ್ ಆಗಿದೆ ಬಿಜೆಪಿಯಿಂದ 195. ಬಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಬರಬೇಕಾಗಿದೆ. ಇನ್ನೊಂದು ವಾರದಲ್ಲಿ ಮೊದಲ ಪಟ್ಟಿ ಬರುತ್ತೆ. 10 ರಿಂದ 15 ಕ್ಷೇತ್ರಗಳ ಪಟ್ಟಿಯನ್ನು ರಿಲೀಸ್ ಮಾಡಲಿದೆ ಹೈಕಮಾಂಡ್. ಈಗ ಅಂತಿಮ ಮುದ್ರೆ ಒತ್ತುವಂತಹ ಕೆಲಸ ಆಗ್ತಾ ಇದೆ. ಹಳೆದು ತೂಗಿ ರಾಜ್ಯದಿಂದ ಹೋಗಿರೋ ರಿಪೋರ್ಟ್, ಹೈಕಮಾಂಡ್ ಮಾಡಿಸಿರುವಂತಹ ಹಲವು ಸುತ್ತಿನ ಸರ್ವೆ ರಿಪೋರ್ಟ್ ಎಲ್ಲವನ್ನ ಮ್ಯಾಚ್ ಮಾಡಬೇಕಲ್ಲ. BL ಸಂತೋಷ್ ಅವ್ರ ವಾದ ಏನು, ಯಡಿಯೂರಪ್ಪನವ್ರ ವಾದ ಏನು? ಯಡಿಯೂರಪ್ಪನವರು ಇಬ್ಬರು ಹಾಲಿ ಸಂಸದರಿಗೆ ಶಾಕ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಯಡಿಯೂರಪ್ಪನವ್ರ ವಾದ 23ರಲ್ಲಿ ಆದ ತಪ್ಪಾಗೋದು ಬೇಡ. ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ, ಬಹುತೇಕ ಹಾಲಿ ಸಂಸದರಿಗೆ ಟಿಕೆಟ್ ಮುಂದುವರಿಸಬೇಕು ಅನ್ನೋದು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ವಾದವಾಗಿದೆ. ಹೈಕಮಾಂಡ್ ಮುಂದೆ ಅದಕ್ಕೆ ತಮ್ಮದೇ ಆದ ಸಮೀಕರಣ ಇಡ್ತಾ ಇದ್ದಾರೆ. ಸುಮಾರು ಕಡೆಗಳಲ್ಲಿ ಪರ್ಯಾಯ ಕಾಣಿಸ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ವಿಜಯಪುರ, ಬಾಗಲಕೋಟೆ, ಇಲ್ಲೆಲ್ಲ ವಯಸ್ಸಿನ ಕಾರಣದಿಂದ ಚೇಂಜ್ ಮಾಡೋಕೆ ಹೋದರೆ ಯಾರನ್ನು ದಿಢೀರಂತೆ ಯಾರನ್ನ ತಂದು ನಿಲ್ಲಿಸೋದು? ಸುಮ್ಮನೆ ಗೆಲ್ಲೋ ಅಭ್ಯರ್ಥಿಗಳನ್ನು ನಿರಂತರವಾಗಿ ಗೆದ್ದುಕೊಂಡು ಬಂದಿರೋರನ್ನ ಹಿಂದಕ್ಕೆ ಸರಿಸಿ ರಿಸ್ಕ್ ತಗೊಂಡಂಗೆ ಅನ್ನೋ ಥರ. ಈ ರೀತಿ ಬಹುತೇಕ ಕ್ಷೇತ್ರಗಳಲ್ಲಿ ಇರೋರೇ ಮುಂದುವರಿಲಿ, ಇದು ಕೊನೆಯ ಅವಧಿ ಅಂತ ಅವ್ರಿಗೆ ಹೇಳಿ ಅವಕಾಶ ಕೊಟ್ಟು ಬಿಡಿ ಅಂತ ಪಟ್ಟು ಹಿಡಿದಿರೋದು. ಇಬ್ಬರಿಗೆ ಮಾತ್ರ ಆಘಾತ ಕೊಡ್ತಿದ್ದಾರೆ ಯಡಿಯೂರಪ್ಪನವರು. ಭಗವಂತ್ ಖೂಬಾ ಮತ್ತು ನಳಿನ್ ಕುಮಾರ್ ಕಟೀಲ್ ಅನ್ನುವ ಸುದ್ದಿ ಬರ್ತಾ ಇದೆ ದೆಹಲಿ ಮೂಲಗಳಿಂದ. ಖೂಬಾ ಅವರಿಗೆ ಶಾಸಕರಿಂದ, ಬಹುತೇಕ ಜಿಲ್ಲೆಯ ಎಲ್ಲ ಶಾಸಕರಿಂದ ವಿರೋಧ ಇದೆ. ಪ್ರಭು ಚೌಹಾಣ್ ಸೇರಿದಂತೆ ಓಪನ್ ಸ್ಟೇಜ್ಗಳಲ್ಲಿ ಯಾವ ರೀತಿ ಜಟಾಪಟಿ ಆಗಿದೆ ನೋಡಿದ್ದೀವಿ ನಾವು. ಎಲ್ಲಿ ತನಕ ಹೋಗಿದೆ ಶಾಸಕರು ಮತ್ತು ಸಂಸದರ ನಡುವಿನ ಜಟಾಪಟಿ ಅಂತ. ಅದು ಕಾರಣ ಇರಬಹುದು, ಇನ್ನಿತರ ಬೇರೆ ಯಾವ ರೀಸನ್ಸ್ ಇದೆ ಗೊತ್ತಿಲ್ಲ. ಭಗವಂತ್ ಖೂಬಾ ಅವರ ಪರವಾಗಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೈಕಮಾಂಡ್ ಖೂಬಾ ಅವ್ರನ್ನ ಡ್ರಾಪ್ ಮಾಡುವ ಚಾನ್ಸಸ್ ಜಾಸ್ತಿ ಇದೆ. ಅದರ ಜೊತೆಗೆ ಇನ್ಯಾರಿಗೆ ಶಾಕ್ ಕೊಡ್ತಿದ್ದಾರೆ ಯಡಿಯೂರಪ್ಪನವರು ಅಂತ ಕೇಳಿದ್ರೆ, ನಳಿನ್ ಕುಮಾರ್ ಕಟೀಲ್ ಸಂತೋಷ್ ಬಣದಲ್ಲಿ ಗುರುತಿಸ್ಕೊಂಡಿರೋರು. ಸಂತೋಷ್ ಅವರು ಅವ್ರಿಗೆ ಟಿಕೆಟ್ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಸುದ್ದಿಯೂ ಇದೆ. ಬಟ್ ಅಲ್ಲಿ ಎದ್ದಿರುವಂತಹ ತೀವ್ರ ಸ್ವರೂಪದ ಆಕ್ರೋಶ, ಈ ಪುತ್ತಿಲ ಬಂಡಾಯ ಬೇರೆ ಇದೆ. ಹಾಗಾಗಿ ಕಾರ್ಯಕರ್ತರ ವಿರೋಧವನ್ನು ಕಟ್ಟಿಕೊಂಡು ನಾವು ಎಲೆಕ್ಷನ್ಗೆ ಹೋಗೋಕ್ಕಾಗಲ್ಲ. ದೊಡ್ಡ ಸ್ವರೂಪದಲ್ಲಿ ಅಲ್ಲಿ ವಿರೋಧ ಇದೆ. ಬೇರೆ ಕ್ಷೇತ್ರಗಳಿಗೂ ದಕ್ಷಿಣ ಕನ್ನಡಕ್ಕೂ ವ್ಯತ್ಯಾಸ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟು ಅಲ್ಲಿ ಪರ್ಯಾಯ ಹುಡ್ಕೋ ಕೆಲಸ ಆಗ್ತಾ ಇದೆ. ಬಟ್ ಕಟೀಲ್ ಅವ್ರಿಗೆ ಟಿಕೆಟ್ ಉಳಿಸೋದಕ್ಕೆ ಸಂತೋಷ್ ಅವರು ಪ್ರಯತ್ನ ಮಾಡ್ತಿರುವ ಬಗ್ಗೆ ಸುದ್ದಿ. ಭರತ್ ಶೆಟ್ಟಿ, ಕೋಟಾ ಶ್ರೀನಿವಾಸ್ ಪೂಜಾರಿ, ಈ ಥರ ಸುಮಾರು ಹೆಸರುಗಳು ಕೇಳಿ ಬರ್ತಿದ್ದಾವೆ. ಯಾರಿಗೆ ಕೊಡ್ತಾರೆ ಲೋಕಲ್ ಆಗಿ, ಅಥವಾ ಯಾರಾದರೂ ಪ್ರಭಾವಿ ಮಂತ್ರಿಗಳೇ ಬರ್ತಾರಾ ಈವರೆಗೆ ಚರ್ಚೆಯಾದಂತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಕಟೀಲ್ ಅವ್ರಿಗೆ ಸಂಬಂಧಪಟ್ಟಂತೆ ರಾಜ್ಯ ನಾಯಕತ್ವದ ವರಸೆ ಹೀಗಿದೆ, ರಿಪೋರ್ಟ್ ಹೀಗಿಡ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರ ತಗೊಳುತ್ತೆ, ಇಲ್ಲಿಂದ ಕೊಟ್ಟ ರಿಪೋರ್ಟೇ ಅಂತಿಮ ಅಲ್ಲ. ಬಟ್ ಬೇರೆ ಸೀನಿಯರ್ಸ್ ಇದ್ದಾರಲ್ಲ, ಅವ್ರಿಗೆಲ್ಲ ಟಿಕೆಟ್ ಕೊಡಿ ಅನ್ನೋದು ಯಡಿಯೂರಪ್ಪನವ್ರ ವಾದ. ಶೋಭಾ ಕರಂದ್ಲಾಜೆ ಅವ್ರನ್ನೂ ಸೇರಿದಂತೆ. ಶೋಭಾ ಕರಂದ್ಲಾಜೆ ಅವ್ರ ವಿರುದ್ಧ ವ್ಯಕ್ತವಾಗ್ತಿರುವಷ್ಟು ಆಕ್ರೋಶ ಬಹುಶಃ ಬೇರೆ ಯಾವ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಣಿಸ್ತಿಲ್ಲ. ರ್ಯಾಲಿ, ಅಭಿಯಾನ, ಪತ್ರ ಚಳುವಳಿ, ಗೋ ಬ್ಯಾಕ್ ಎಲ್ಲ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ದಕ್ಷಿಣ ಕನ್ನಡದಲ್ಲೂ ತೀವ್ರ ಸ್ವರೂಪದ ವಿರೋಧವೇ ಇದೆ. ಸೊ ಉಡುಪಿ ಚಿಕ್ಕಮಗಳೂರಲ್ಲಿ ಅಭ್ಯರ್ಥಿ ಬದಲಾವಣೆ ಬೇಡ ಅನ್ನೋದೇ ವಾದ. ಈಗ ಕೆಲವರು ಆಕ್ರೋಶ ವ್ಯಕ್ತಪಡಿಸ್ಬಿಟ್ರು ಅಂದ ಮಾತ್ರಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ. ಗೆಲ್ಲೋರು ಯಾರಿದ್ದಾರೆ ಪರ್ಯಾಯವಾಗಿ ಅನ್ನೋದು ಬೇಕಲ್ಲ. ಆಪ್ಷನ್ ಇದ್ದಿದ್ರೆ ನಾವು ಮಾಡಬಹುದಿತ್ತು. ಬಟ್ ಈಗ ದಿಢೀರಂತ ರಿಸ್ಕ್ ತಗೊಳ್ಳೋದು ಬೇಡ, ಅದಕ್ಕೆ ತುಂಬ ತಯಾರಿ ಬೇಕು. ಇದೊಂದು ಚಾನ್ಸ್ ಕೊಟ್ಟು ಅವರೇ ಮುಂದಿನ ಸಲ ಎಲೆಕ್ಷನ್ನಿಂದ ನಿವೃತ್ತಿ ತಗೊಳ್ಳೋ ರೀತಿ ಈಗಿನಿಂದಾನೇ ಮತ್ತೊಬ್ಬರು ತಯಾರಿ ಮಾಡ್ಕೊಳ್ಬೇಕಲ್ಲಿ. ಆಗ ಮಾತ್ರ ವಾತಾವರಣ ಪೂರಕವಾಗಿರುತ್ತೆ ಅನ್ನೋದು ಯಡಿಯೂರಪ್ಪನವರ ವಾದವಾಗಿದೆ. ಹಾಗಾಗಿ ಸುಮಾರು ಜನ ಸೀನಿಯರ್ಸ್ಗೆ
ವಿರೋಧ ಇದ್ದರೂ ಕೂಡ ಟಿಕೆಟ್ ಉಳಿಸುವಲ್ಲಿ ಯಶಸ್ವಿ ಆಗ್ತಾರಾ? GM ಸಿದ್ದೇಶ್ವರ್ ಅವ್ರಿಗೂ ವಿರೋಧ ಇದೆ ಕ್ಷೇತ್ರದಲ್ಲಿ. ನಿವೃತ್ತಿ ಘೋಷಣೆ ಮಾಡಿಬಿಟ್ಟಿದ್ರಲ್ಲ ಕಳೆದ ಸಲ, ಮತ್ತೆ ಯಾಕೆ ಬರ್ತಿದ್ದಾರೆ ಈಗ ಅಂತ ವಿರೋಧ ಇದೆ. ಆದರೂ ಸಿದ್ದೇಶ್ವರ್ ಅವ್ರಿಗೆಲ್ಲ ಟಿಕೆಟ್ ಸಿಗಲಿ ಅನ್ನೋ ಥರದ ಒಂದು ವಾದ ಮಂಡನೆಯಾಗ್ತದೆ. ಕಾದು ನೋಡಬೇಕು ಹೈಕಮಾಂಡ್ ಯಾವುದಕ್ಕೆ ಮಣೆ ಹಾಕತ್ತೆ, ಯಾವ ವಾದಕ್ಕೆ ಮನ್ನಣೆ ಸಿಗತ್ತೆ ಅನ್ನೋದನ್ನು. ಸೊ 2-3 ಜನ MP ಗಳಿಗೆ ಯಡಿಯೂರಪ್ಪನವರು ಆಘಾತ ಕೊಟ್ಟಿದ್ದು ಬಿಟ್ಟರೆ ಬಹುತೇಕರ ಪರವಾಗಿದೆ ಅವರ ವಾದ ಅನ್ನೋದು ಈಗ ಕೇಳಿ ಬರ್ತಿರೋ ವಿಚಾರ. ಈ ಹೆಸರುಗಳೇನಾದರೂ ಫಸ್ಟ್ ಲಿಸ್ಟಲ್ಲಿ ಮಿಸ್ ಆದರೆ ಬಹುತೇಕ ಅವ್ರಿಗೆ ಟಿಕೆಟ್ ಮಿಸ್ ಅಂತ ಅರ್ಥ. ಬಹುತೇಕ ಕ್ಷೇತ್ರಗಳಿಗೆ 2-3 ಹೆಸರುಗಳನ್ನು ಕಳಿಸ್ಕೊಡ್ಲಾಗಿರೋದು. ಬಸವರಾಜ ಬೊಮ್ಮಾಯಿ ಅವರ ಹೆಸರಿದೆ ಹಾವೇರಿಯಿಂದ, ಶೆಟ್ಟರ ಹೆಸರು ಇದೆ, ಬೆಳಗಾವಿಯಿಂದ ಶ್ರದ್ಧಾ ಶೆಟ್ಟರ ಹೆಸರಿದೆ, ಧಾರವಾಡದಿಂದನೂ ಜೋಶಿಯವ್ರ ಜೊತೆಗೆ ಶೆಟ್ಟರ್ ಹೆಸರನ್ನು ಕಳಿಸ್ಕೊಡ್ಲಾಗಿದೆ. ಯಾರ್ಯಾರು ಪ್ರಬಲಾಕಾಂಕ್ಷಿಗಳಿದ್ದಾರೆ ಅವ್ರ ಹೆಸರು ಕಳಿಸ್ಕೊಟ್ಟಿದ್ದಾರೆ, ಫೈನಲ್ ಮಾಡೋದು ಆಮೇಲೆ ಹೈಕಮಾಂಡ್ಗೆ ಬಿಟ್ಟಿದ್ದು. ತುಮಕೂರು ಸೋಮಣ್ಣ ಮಾಧುಸ್ವಾಮಿ ಇಬ್ಬರ ಹೆಸರು ಇದೆ. ಆಮೇಲೆ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಅವ್ರಿಗೆ ವಿರೋಧ ಇದ್ರೂ ಯಡಿಯೂರಪ್ಪನವ್ರು ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಲ್ಲಿ ಹರಿಪ್ರಕಾಶ್ ಕೋಣೆ ಮನೆ ಸೇರಿದಂತೆ ಕಾಗೇರಿ ಅವ್ರ ಹೆಸರು ಸೇರಿದಂತೆ ಕಳಿಸ್ಕೊಡ್ಲಾಗಿದೆ. 2-3 ಹೆಸರುಗಳು ಹೋಗಿವೆ. ಮೈಸೂರು ಅಪ್ಪಚ್ಚು ರಂಜನ್ ಹೆಸರು ಹೋಗಿದೆ ಪ್ರತಾಪ್ ಸಿಂಹ ಅವ್ರ ಜೊತೆಗೆ. ಈ ರೀತಿ ಮುಂಚೂಣಿಯಲ್ಲಿರುವಂಥ 2-3 ಹೆಸರುಗಳನ್ನು ಕಳಿಸ್ಕೊಟ್ಟಿರೋದು. ಕಾದು ನೋಡಬೇಕು ಹೈಕಮಾಂಡ್ ಯಾರಿಗೆ ಗುಡ್ ನ್ಯೂಸ್ ಕೊಡಲಿದೆ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.